आज निपाणी नगरपालिकामध्ये बेळगावचे लोकायुक्त यांची जनस्पंदना संपन्न झाला. या जनस्पंदन कार्यक्रमाच्या वेळी विविध डिपार्टमेंटचे अधिकारी वर्ग व ग्रामपंचायत अधिकारीसह पोलीस अधिकारी पदाधिकारी उपस्थित होते. यामध्ये भरपूर नागरिक आपली तक्रार नोंदविली होती. या सर्व तक्रारींची निरसन लगेच त्यावेळी त्या ठिकाणी करण्यात येत होते. यामध्ये रस्ता, लाईट, सरकारी ऑफिसमधील कामाची व्यत्यय व काम न लवकर होण्याची कारणे याबाबत भरपूर चर्चा यावेळी झाली होती. या कार्यक्रमाच्या वेळी भरपूर नागरिक सह सर्व अधिकारी वर्ग उपस्थित होते. शिवा न्यूजसाठी शिवानंद वचेदार. ಕಮಿಷನರ್ ಅವರಿಗೆ ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿ ಅದು ಕೇರ್ ಆಗಲಿ. ಈಗ ನಮ್ಮ ಕಡೆನಂತೂ ಅಲ್ಲಿಂದ ಬರ್ತದೆ ಒಂದು. ಆಮೇಲೆ ಇಲ್ಲಿ ಏನಿದೆ ಅವ್ರಿಗೆ ನಿಮಗೆ ನಾವು ಕರೆಸ್ಪಾಂಡೆನ್ಸ್ ಮಾಡೋಕ್ಕೆ ಹೇಳ್ತೀವಿ. ಏನಿದೆ ನೀವು ಕರೆಕ್ಟಾಗಿ ಒಂದು ಏನು ಹೇಳ್ಬೇಕು. ಬಂದು ಅವ್ರು ಏನು ಅಪ್ಲಿಕೇಶನ್ ಕೊಡ್ತಾರೆ ಈಗ ನಾವು ಕೊಡ್ತೀವಿ. ನಮ್ಮ ಅಡ್ರೆಸ್ ಮಾಡಿರಲ್ಲ ಏನಿದೆ ನೋಡಿ ಅದು ಕೊಟ್ಟಿದ್ದಾರೆ ಅವರು. ಯಾರು ಕೊಡ್ತಾರೆ ಎಂಟ್ರಿ ಮಾಡಿ ಅವರ ಮೊಬೈಲ್ ನಂಬರ್ ಕೊಡಿ. ಎಸ್ ಸರ್. ಪೊಲೀಸ್ ನಿರೀಕ್ಷಕ ಇವರನ್ನು ತಾಲೂಕು ಆಡಳಿತವೇ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ಈ ಸಭೆಗೆ ಸಿಬಿಐ ನಿಪಾಣಿ ಅವರ ಪ್ರಭಾವವನ್ನು ಸರ್. ಅದೇ ರೀತಿ ಈ ಸಭೆಗೆ ಆಗಮಿಸಿದರು ಯುಎಸ್ ಔಟಿ हिंदू धर्मशास्त्र वाहत्या पाण्याचं फ्लो वॉटर फ्लो आणि विसर्जन मार्ग आणि शास्त्र ಹೇಳ್ತೀನಿ ನಮಗೆ. ಮತ್ತು ನಗರಪಾಲಿಕೆಯಿಂದ ಶಾಸ್ತ್ರ ವಿರುದ್ಧ ಮತ್ತು ನಾಗರಿಕರ ಭಾವನೆ ವಿಚಾರಣೆ ಇರುತ್ತೆ. ಇದು ಮತ್ತು ನಗರಪಾಲಿಕೆಯಿಂದ ಪ್ರತಿ ವರ್ಷ ಅದು ಖರ್ಚು ಆಗ್ತದೆ. ಟೈಲ್ ಮತ್ತು ಎಲ್ಲ ಇಕ್ವಿಪ್ಮೆಂಟ್ಸ್ ಅದು ಮಾಡಬಾರದು, ಅದು ಆಗಬಾರ್ದು, ಅದು ವಿನಂತಿ ಪಡೆದು ಸರ್. ಅದು ಗಣೇಶ ಮೂರ್ತಿ ನಮ್ಮಲ್ಲಿ ಕೆರೆ ಒಳಗೆ ಹಾಕ್ತಿದ್ರು ಸರ್. ಗಣೇಶ ಮೂರ್ತಿಗಳನ್ನ ಸರ ಎಲ್ಲ ನಮ್ಮ ಜವಾಹರ್ ತಲಾವ ಇಲ್ಲಿ ಎಲ್ಲ ಅಲ್ಲೆಲ್ಲ ವಿಸರ್ಜನೆ ಮಾಡ್ತಿದ್ರು ಸರ್. ಈಗ ಪೊಲೀಸರು ಕರ್ಕೊಂಡು ಹೊಸ ಇದುಗಳನ್ನ ಸರ ನಾವು ಆಯಾ ಇದನ್ನ ಇದೀಗ ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ಜನಸಂಪರ್ಕ ಸಭೆಗೆ ಗೌರವ ಪೊಲೀಸ್ ಅಧೀಕ್ಷಕರು ಶ್ರೀ ಹನುಮಂತರಾಯ ಸರ್ ಇವರು ಆಗಮಿಸಿದ್ದಾರೆ. ತಾಲೂಕು ಆಡಳಿತ ಅವರಿಗೆ ನಾನು ಬಾಂಡ್ ಮಾಡಿದ್ರು. ಅಲ್ಲಿ ವಿಸರ್ಜನೆ ಮಾಡಿದ್ದನ್ನ ಮಾಡಿ ಮಾಡ್ತಾರೆ. ಅದನ್ನ ಅವ್ರಿಗೆ ಅಷ್ಟೇ ಪ್ರತಿ ವರ್ಷ ಅದೇ ಮಾಡ್ತಾರೆ. ಅದು ಈಗ ಲಾಸ್ಟ್ ಇಯರ್ ಅವರು ಪ್ರತಿ ಒಳಗೆ ಅವು POP ಗಣಪತಿ ಇದ್ದು ಅಂತೇಳಿ ನಮ್ಮ ಮುನ್ಸಿಪಾಲಿಟಿ ಮೊದಲು ಜೋಡಿಸ್ತಾರೆ. ಅವನ್ನೆಲ್ಲ ತಗೊಂಡು ಅಲ್ಲಿ ನಮ್ಮಲ್ಲಿ ಇಟ್ಟಿದ್ರು. ಆಮೇಲೆ ಅವ್ರು ಯಾರು ಪ್ರಕಾರ ಮಾಡಬೇಕು ಆ ಪ್ರಕಾರ ಡಿಸ್ಪೋಸ್ ಮಾಡಿದ್ದಾರೆ. POP ಯಾವಿಲ್ಲ ನಾವು ಧಾರ್ಮಿಕ ಭಾವನೆಗಳ ಧಕ್ಕೆ ಆದಂಗೆ ಪುರಸಭೆ ಹೆಂಗೆ ಅಲ್ಲಿ ಕೇಳಬೇಕಲ್ಲ ನೀವು. ಪೊಲೀಸ್ ನೀರಾಗ ಸರ್ ಅದರಿಂದ ಬಟ್ ಅವ್ರು ಕೂಡ ಕಲೆಕ್ಟ್ ಮಾಡ್ಕೊಂಡು ನೀರಲ್ಲಿ ಬಿಡ್ತಾರಲ್ಲ. ಗೌರ್ಮೆಂಟ್ ಗೈಡೆನ್ಸ್ ಪ್ರಕಾರ
सभी कुछ किया तो मैं सर बहुत बार एप्लीकेशन दिया हूँ, ये मुझे करेक्शन करके दीजिए, इसकी वजह से मुझे असेसमेंट उतारा नहीं मिल रहा है सर, तो ये हमारा काम नहीं बोल के मुझे भेज दें। और बहुत बार मैंने अपडेट भी किया है, बहुत एक बार ये कोर्ट से होना है ना, कोर्ट से डिग्री होना है, कोर्ट से ऑर्डर लेना है, ये नाम चेंज करना वो करना कोर्ट का काम है, ये नहीं कर सकते। ठीक है, आप वो अफिडेविट बना के कोर्ट को देना है, कोर्ट वो नोटिफाई करके सबको पेपर में डाल के उसके बाद कोर्ट आदेश देता है। नहीं सर, ये हमारी तरफ से मिस्टेक नहीं हुआ है सर, CMC की तरफ से नहीं हुआ है। ನಾವು ಖರೀದಿ ಮಾಡಿದಾಗ ಸೆಪ್ಟಿಕ್ ಟ್ಯಾಂಕ್ ಇತ್ತಂದ್ರೆ ಅನ್ಕೊಂಡಿದ್ವಿ, ಬಟ್ ಈಗ ಮನೆ ಮನೆ ಗೊತ್ತಾಗೈತೆ ಅಂದ್ರಲ್ಲ ಸೆಪ್ಟಿಕ್ ಟ್ಯಾಂಕ್ ಇಲ್ಲ ಅನ್ನೋದು. ಹಾಂ ತಿಳಿತು. ಎಷ್ಟು ದಿವಸ ನಾವು ತಿಳ್ಕೊಂಡಿದ್ವಿ ಸೆಪ್ಟಿಕ್ ಟ್ಯಾಂಕ್ ಐತೆ ಅಂತೇಳಿ. ಹಾಂ ಅದನ್ನ हाँ आनंद टी चाहिए सर, अगर वो करते आपका जो सही रिकॉर्ड है ना वो आप दे दो। बहुत बार सर मैंने दिया एप्लीकेशन, उसके साथ पूरा पेपर भी दिया सर। उधर आपका ಅದಕ್ಕೆ ಇದಕ್ಕೆ ಡ್ರೈನೇಜ್ ಕನೆಕ್ಷನ್ ಮಾಡಿಲ್ವಾ? ಕ್ಲೋಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ನಾವೆಲ್ಲ ಇನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡ್ತೀವಿ, ಮತ್ತು ನಿಮಗೆ ಬೆಂಗಳೂರಿಗೆ ಕಳಿಸ್ತಾರೆ, ಅವರು ನಿಮಗೆ ಸಮನ್ ಮಾಡ್ತಾರೆ. ಅಲ್ಲಿವರೆಗೆ ನಿಮ್ಮ ಅಗೇನ್ಸ್ಟ್ ಎನ್ಕ್ವೈರಿ ಇದ್ದರೆ ನಿಮ್ಮ ಕೆರಿಯರ್ ಅಥವಾ ನಿಮ್ಮ ಬೇರೆ ಪ್ರಮೋಷನ್ಸು, ನಿಮ್ಮ ಸ್ಯಾಲ್ರಿ, ನಿಮ್ಮ ಇನ್ಕ್ರಿಮೆಂಟ್ಸಿಗೆ ತೊಂದರೆ ಆಗ್ತದೆ. ಅದಕ್ಕೆ ದಯಮಾಡಿ ವಿಶೇಷವಾಗಿ ಗ್ರಾಮ ಪಂಚಾಯತು, ಸಿಟಿ ಮುನ್ಸಿಪಲ್ ಕೌನ್ಸಿಲು, ತಾಲೂಕ್ ಪಂಚಾಯತ್ ಸ್ವಲ್ಪ ಎಕ್ಸ್ಟ್ರಾ ಕಷ್ಟಪಟ್ಟು ಆನ್ ಪ್ರಯಾರಿಟಿ. ಈಗ ನಿಮಗೆ 100 ಅರ್ಜಿಗಳು 100 ಸಮಸ್ಯೆ ಇರ್ತವೆ, 100 ಒಟ್ಟಿಗೆ ನೀವು ಮಾಡಲಿಕ್ಕಾಗಲ್ಲ. ಆವಾಗ ಇಂಪಾರ್ಟೆಂಟ್ ಯಾವುದಿದೆ, ಈಗ ನೋಡಿ ಅವ್ರು ಹೇಳ್ತಾರೆ 9,000 ರೂಪಾಯಿ ಬಂದಿದೆ ವಾಟರ್ ಬಿಲ್, ಒಂದು ತಿಂಗಳದ್ದು ಬಂದಿದೆ. ಅದು ನೋಡಿದ್ರೆ ನ್ಯಾಚುರಲಿ ಗೊತ್ತಾಗುತ್ತೆ ಅದು ತುಂಬ ಹೈಯರ್ ಸೈಡ್ ಇದೆ ಅಂತೇಳಿ. ಕೆಲವರಿಗೆ ಬೇಸಿಕ್ಕಿಗೆ ಅವನಿಗೆ ಸ್ಯಾನಿಟರಿ ಪ್ರಾಬ್ಲಮ್ ಇದೆ, ಅವನು ಅದನ್ನು ಸೆಪ್ಟಿಕ್ ಟ್ಯಾಂಕ್ ಅವ್ನು ಕಟ್ಸ್ಕೋಬೇಕಂತಂದ್ರು ಅವ್ನು ಓನರ್ ಕೆಳಗಡೆ ಇದ್ದಾನೆ, ಸೇಲ್ ಮಾಡಿದವನು ಅವ್ನು ಓನರ್ ಬಿಡ್ತಾ ಇಲ್ಲ. ಇವೆಲ್ಲ ಸಿಂಪಲ್ ಪ್ರಾಬ್ಲಮ್. ನೀವು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಸ್ಪಾಟಿಗೆ ಕಳಿಸ್ಬೇಕು, ಅವ್ರ ಕಂಪ್ಲೇಂಟ್ ತೊಗೊಳ್ಬೇಕು, ಅವ್ನಿಗೆ ನೋಟಿಸ್ ಕೊಡೋದು. ಬಿಕಾಸ್ ಎವ್ರಿ ಒನ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಪ್ರೊವೈಡ್ ಸ್ಯಾನಿಟೇಷನ್ ಫೆಸಿಲಿಟಿ. ಹೌದಾ? ಅಂಥವು ಅಟ್ಲೀಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರು ಮತ್ತು ಸ್ಯಾನಿಟೇಷನ್ನು, ಕ್ಲೀನ್ಲಿನೆಸ್ಸು, ಇಂಥವಾದರೂ ನೀವು ಅಟ್ಲೀಸ್ಟ್ ಇಮಿಡಿಯೇಟ್ ಸ್ಪಂದನೆ ಮಾಡ್ಬೋದಲ್ಲ. ಈ ಬೇರೆ ಇದ್ದಾವೆ ರೆವಿನ್ಯೂ ರೆಕಾರ್ಡ್ ಆಲ್ಟ್ರೇಷನ್ ಮಾಡೋದಾಗಲಿ ಅಥವಾ ಅವೆಲ್ಲ ಇಟ್ ಟೇಕ್ ಸಮ್ ಟೈಮ್. ಯಾಕಂದರೆ ಅದಕ್ಕೆ ರೆವಿನ್ಯೂ ಪ್ರೊಸೀಜರ್ಸ್ ಇದೆ. ದಿಢೀರ್ನೆ ಯಾರು ಹೆಸರು ತೆಗೆದು ಖಾತಾದಾಗ ಯಾರು ಹೆಸರು ಹಾಕ್ಲಿಕ್ಕೆ ಬರಲ್ಲ. ಆಮೇಲೆ ಸರ್ವೆ ಕೂಡ ಪ್ರೊಸೀಜರ್ ಇದೆ, ಮತ್ತು ಅವ್ರ ಹತ್ರ ತುಂಬ ಪೆಂಡಿಂಗ್ಸಿ ಇರ್ತದೆ, ಅವ್ರ ಹತ್ರ ಹ್ಯಾಂಡ್ಸ್ ಕಡಿಮೆ ಇರ್ತವೆ. ಸೊ ಲ್ಯಾಂಡ್ ರೆಕಾರ್ಡ್ ಆ್ಯಂಡ್ ಸರ್ವೆ ಪ್ಲಸ್ ರೆವಿನ್ಯೂ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ದೀಸ್ ಥಿಂಗ್ಸ್ ಆನ್ ಪ್ರಯಾರಿಟಿ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ವಿಶೇಷವಾಗಿ, ಆ್ಯಂಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ನಾನು ಇಷ್ಟೇ ಹೇಳೋದು, ಇದೆಲ್ಲ ನಾವೇನಪ್ಪ ಸಾರ್ವಜನಿಕರಿಗೆ, ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ನೂ ಕೂಡ ನಾವೇನಪ್ಪ ಸ್ಟಿಕ್ಕರ್ ಹಚ್ತೀವಿ. ಭಾಳಷ್ಟು ಏನಪ್ಪ ಜನರಿಗೆ ಬಂದವರಿಗೆ ಸ್ವಲ್ಪ ನೀವು ಹೆಚ್ಚಿಗೆ ಮುತುವರ್ಜಿ ಮತ್ತು ಕಾಳಜಿ ವಹಿಸಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವರು ನಮ್ಮ ಹತ್ರ ಇಲ್ಲಿ ನಾವು ಬಂದಿದ್ದೀವಿ, ಇಷ್ಟು ಜನ ಬಂದಿದ್ದಾರೆ, ಇದಕ್ಕಿಂತ ಮೊದಲು ನಿಮ್ಮ ಕಚೇರಿಗೆ ಬಂದಿರ್ತಾರೆ. ಅವರು ಬಂದಾಗ ನೀವು ಅರ್ನೆಸ್ಟ್ ಎಫರ್ಟ್, ಸಿನ್ಸಿಯರ್ ಎಫರ್ಟ್ಸನ್ನು ನೀವು ಮಾಡಬೇಕು. ಅವು ಏನು ನಾವು ಇಟ್ ಈಸ್ ಯುವರ್ ಡ್ಯೂಟಿ ಟು ಡೂ ಇಟ್. ಇನ್ನೇನು ಎಕ್ಸ್ಟ್ರಾ ವರ್ಕ್ ಮಾಡಿ ನಮಗೆ ಬೇರೆ ಏನಾದರೂ ಒಂದು ಹೆಚ್ಚಿಗೆ ಸವಲತ್ತು ಕೊಡಿ ಅಂತ ಕೇಳ್ತಾ ಇಲ್ಲ ಪಾಪ. ಅವ್ರಿಗೆ ಇಸ್ ದೇ ರೈಟ್, ಅವ್ರಿಗೆ ಸಮಸ್ಯೆ ಆಗಿದೆ ನಿಮ್ಮ ಹತ್ರ ಬರ್ತಾರೆ. ಇಫ್ ಯು ಡೋಂಟ್ ಡೂ ಇಟ್, ನಾವು ವಿ ವಿಲ್ ನಾಟ್ ಕೀಪ್ ಕ್ವೈಟ್. ನೀವು ಸುಮ್ಮನೆ ತಿಂಗಳಿಗೆ ಒಂದ್ಸಲಿ ಬರ್ತಾರ, ಸಭೆ ಮಾಡಿ ಹೋಗ್ತಾರ ಅಂತ ಅನ್ಕೋಬೇಡಿ. ಯಾಕೆಂತಂದರೆ ನಾವು ಹೇಳಿದ್ದೀವಿ, ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವೇರ್ನೆಸ್ಸನ್ನು ನಾವು ಮಾಡ್ತೀವಿ. ನಮಗೆ ಫೋನ್ ಮೂಲಕ, ಇಮೇಲ್ ಮೂಲಕ ಮತ್ತು ಪೋಸ್ಟ್ ಮೂಲಕ ನಮಗಾಗಲಿ ನಮ್ಮ ಹೆಡ್ ಆಫೀಸಿಗಾಗಲಿ ಏನಾದರೂ ಕಂಪ್ಲೇಂಟ್ಸ್ ಹೋದರೆ ಅದಕ್ಕೆ ಡೆಫಿನೆಟಾಗಿ ಆ್ಯಕ್ಷನ್ ಆಗುತ್ತೆ.
ಯಾವುದು ಕೂಡ ಏನಪ್ಪ ನಾವು ಅಲ್ಲಿ ನೀವು ಒನ್ ಡೇ ಡಿಲೇ ಆಗ್ಬೋದು ನಾನು ಹೇಳ್ತೀನಿ, ಬಟ್ ಡೆಫಿನೆಟ್ಲಿ ಏನಪ್ಪ ಕಾಗ್ನೈಸೇಷನ್ ತೊಗೊಂಡು ಮುಂದೆ ಅವ್ರಿಗೆಲ್ಲಕ್ಕ ಏನಪ್ಪ ಸೊಲ್ಯೂಷನ್ ಆಗಿದೆ. ಆ ಹಂತಕ್ಕೆ ಹೋಗೋದ್ರಿಂದ ನಿಮ್ಮ ಹತ್ರ ಬಂದರೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳು ಏನದೋ ಮಾಡಿ. ಇಫ್ ಇಟ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್, ಈಗ ಅವ್ರು ಹೇಳಿದ್ರು ಮಾಡಿದರೆ ಬೇರೆ ಬೇರೆ ಸಮಸ್ಯೆ ಬಿಲ್ಲು ಅಲ್ಲಿ DC ಸಾಹೇಬ್ರ ಕಚೇರಿಯಿಂದ ಅಪ್ರೂವಲ್ ಆಗ್ಬೇಕಂತ ಹೇಳಿದ್ದಾರೆ. ಸೊ ಆವಾಗ ನಿಮ್ಮ ಪೋರ್ಷನ್ ಆಫ್ ವರ್ಕ್ ನೀವು ಮಾಡಿ ಅಟ್ಲೀಸ್ಟ್ ನೀವು ಹೆಡ್ ಆಫೀಸ್ ಹೋಗ್ತಾ ಇರ್ತೀರಿ. ಹೋಗ್ತಾ ಇದ್ದಾಗ ಹೋಗಿ ಪರ್ಸೂ ಮಾಡಿ ಹೇಳಿ, ಸರ್ ಇದು ಲಾಂಗ್ ಪೆಂಡಿಂಗ್ ಇದೆ, ಸ್ವಲ್ಪ ಈ ಥರ ಇಲ್ಲ ಇದೆ. ಬಿಕಾಸ್ ಎಸ್ ಇನ್ವೆಸ್ಟೆಡ್ ಮನಿ 10 yearsಯಿಂದ ಹಾಕಿರ್ತಾರೆ. ಅವ್ರ ಪರಿಸ್ಥಿತಿ ಏನಾಗುತ್ತೆ ಹೇಳಿ. ಈಗ ನಮಗೆ ಒಂದು ತಿಂಗಳ ಸಂಬಳ ಬರಲಿಲ್ಲ ಅಂದರೆ ನಾವು ಸುಮ್ಮನೆ ಇರ್ತೀವಾ? ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. 1ನೇ ತಾರೀಕು ಇಲ್ಲಿ ಆದ ತಕ್ಷಣ ಕಾಯ್ತಾ ಇರ್ತೀವಿ ಎಲ್ಲರೂ, ಯಾವಾಗ ನಮಗೆ ಸ್ಯಾಲ್ರಿ ಆಗುತ್ತೆ, ಯಾವಾಗ ಸ್ಯಾಲ್ರಿ ಆಗುತ್ತೆ. ಕೇಸ್ ಇನ್ವೆಸ್ಟೆಡ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರುಪೀಸ್ ಸಿನ್ಸ್ 10 years. ಅದಕ್ಕೆ ಸ್ವಲ್ಪ ಕನ್ಸರ್ನಿಂದ ಮಾಡಿ. ಅದಾದಮೇಲೆ ನಾವು ಇದೆಲ್ಲ ಕಡೆ ಏನಪ್ಪ ನಾವು ಹಂಚ್ತಾ ಇದ್ದೀವಿ. ನಿಮ್ಮ ಕಚೇರಿ, ನಿಮ್ಮ ಕೆಲಸಗಳು, ನಿಮ್ಮ ಟೇಬಲ್ ವರ್ಕು, ನಿಮ್ಮ ಅಧಿಕಾರಿಗಳಿದ್ದೀರ ನೀವೆಲ್ಲ, ಇವರ್ ಆಲ್ ಆಫೀಸರ್ಸು, ತಾಲೂಕು ಲೆವೆಲ್ ನೀವು ಸುಮಾರು ವರ್ಷಗಳ ಎಕ್ಸ್ಪೀರಿಯನ್ಸಿಂದ ನೀವು ಕೆಲಸ ಮಾಡಿದ್ದೀರಿ. ನಿಮ್ಮ ವರ್ಕಲ್ಲಿ ಏನಾದರೂ ಕೊರತೆ ಕಂಡು ಬಂದರೆ ನಾವು ಅದಕ್ಕೆ ನಮಗೆ ಸಪ್ರೇಟಾಗಿ ಪವರ್ಸ್ ಇದೆ. ನಾವು ನೇರವಾಗಿ ಬಂದು ಎಲ್ಲ ಆಫೀಸಿಗೆ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ನಿಮ್ಗೆ ಯಾರಾದ್ರೂ ಅಬ್ಸೆಂಟ್ ಇದ್ದರೆ ಅಥವಾ ಯಾರಾದರೂ ಏನಪ್ಪ ನಿಮ್ಮ ಕಚೇರಿ ಏನು ಸರ್ಕಾರಿ ಏನು ಸೂಚನೆಗಳವ, ಗೌರ್ಮೆಂಟ್ ಪ್ರೊಸೀಜರ್ಸ್ ಆಗಲಿ, ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸು ಮತ್ತು ಏನಾದರೂ ನೀವು ಫಾಲೋ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ರಿಪೋರ್ಟ್ ಹಾಕ್ತೀವಿ. ದ್ಯಾಟ್ ವಿಲ್ ಸೀರಿಯಸ್ಲಿ ಅಫೆಕ್ಟ್ ಯುವರ್. ನೋಡಿ ಅದು ನಾವು ಈಗಲೇ ನಿಮಗೆ ಅದರ ಬಗ್ಗೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ಯಾಕಂದರೆ ಜನರು ಅವ್ರಿಗೆ ಹೇಳಿದ್ದಾರೆ, ಅವರಿಗಂತೂ ನಾವು ಹೇಳಿದ್ದೀವಿ. ಅದು ಭಾಳ ಕರೆಕ್ಟ್ ಇದೆ ನೀವು ಹೇಳೋದು. ಸಕಾಲ ಸರ್ವಿಸಸ್ದು ಒಂದು ದೊಡ್ಡ ಚಾರ್ಟೇ ಇದೆ, ಸಕಾಲ ಆ್ಯಕ್ಟೇ ಇದೆ. ಇದನ್ನು ಯು ಟೇಕ್ ಇಟ್ ಇಂಟು ನೋಟ್ ಮಾಡ್ಕೊಳ್ಳಿ. ಯು ಸಿ ದ್ಯಾಟ್ ಇಲ್ಲ ಅದನ್ನು ಆಮೇಲೆ ಇಮಿಡಿಯೇಟಾಗಿ ಬೋರ್ಡ್ ಇದಾವಲ್ಲ ಸಕಾಲ ಸರ್ವಿಸಸ್. ಸರ್, ಇದಕ್ಕಿಂತ ಮೊದಲು ಸಕಾಲ ಹೆಲ್ಪ್ ಲೈನ್ ಕೊಟ್ಟು ಎಲ್ಲ ಬಂದಿದ್ದಾವೆ ಸರ್. ನಾವು ಕಾಲ್ ಮಾಡಿ ಕಂಟಾಯಿಸಿದ್ರು ಸಕಾಲ ಹೆಲ್ಪ್ ಲೈನ್ ಮತ್ತು ಇವೆಲ್ಲ ಇನ್ನೂ ಬಂದಿಲ್ಲ. ಸಕಾಲದ ಹೇಳಿದೀವಿ ತಹಸೀಲ್ದಾರ್ ಅವರು ಹೊಸದಾಗಿ ಬಂದಿದ್ದಾರೆ, ಮಾಡ್ತಾರೆ. ಒಂದು ಎರಡನೇದು ನಮ್ದು ಟೋಲ್ ಫ್ರೀ, ನಮ್ದು ನಂಬರ್ ಇದೆ. ನೀವು ನಮ್ದು ಟೋಲ್ ಫ್ರೀ ನಂಬರ್ ಇದೆ, ಅದನ್ನ ಟೋಲ್ ಫ್ರೀ ನಂಬರ್ ಇಂದ ತಂದಿಲ್ವಾ ನೀವು? ಇವರೇ ಟೋಲ್ ಫ್ರೀ ನಂಬರ್ ಇನ್ ಕೇಸ್ ಆ ನಂಬರಿಗೆ ಅವರು ರೆಸ್ಪಾಂಡ್ ಆಗಲಿ, ನಮ್ದೊಂದು ಟೋಲ್ ಫ್ರೀ ನಂಬರ್ ಇದೆ, ಅದನ್ನ ನಿಮ್ಗೆ ಶೇರ್ ಮಾಡ್ತೀವಿ. ಇದರಲ್ಲಿ ನಮ್ಮ ಮೊಬೈಲ್ ನಂಬರ್ಗಳು ಬರೆದಿದ್ದೀವಿ, ಮತ್ತು ನಮ್ಮ ಲ್ಯಾಂಡ್ ಫೋನು, ನಮ್ಮ ಇಮೇಲ್ ಬರೆದಿದ್ದೀವಿ. ಇನ್ನೊಂದು ನಮ್ಮದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆದೊಂದು ಟೋಲ್ ಫ್ರೀ ನಂಬರ್ ಇದೆ, ಅದು ಕೂಡ ಕೊಡ್ತೀವಿ. ಅದು ಸಾರ್ವಜನಿಕರು ಎನಿ ಟೈಮ್ ಅದಕ್ಕೂ ಕರೆ ಮಾಡ್ಬೋದು, ಅದರಲ್ಲಿ ಕೂಡ ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು. ಮತ್ತು ಈ ವರ್ಷನಾಗ ಇಬ್ಬರು ಸತ್ತಾರೆ, ಇವ್ರ ಮಗ ಒಂದು ನಮ್ಮ ಕೂಡ ಇದ್ರು. ನಾವು ಪಾಲಿಸಿ ರೊಕ್ಕ ಯಾಕೆ ಬರೋಲ್ಲ ಅನ್ನೋದು ಕೇಳಕ್ಕೆ ಬಂದಿವ್ರಿ ಆಫೀಸ್ಗೆ. ಅದ್ರಲ್ಲಿ ಯಾಕೆ ಬೇಕಂತ ಕೇಳಿದ್ರು. ಎಲ್ಲಿ ಮುನ್ಸಿಪಾಲ್ಟಿ ಮನೆ ಸರ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮಾಡಿದಾರೋ ಅಥವಾ ಹೇಗೆ ಮಾಡಿದ್ರು ಕೇಳೋಣ. You are using the machines. Group function ಅಲ್ಲ ಸರ್. ಅದು 3 ವರ್ಷ ಕಂಪಲ್ಸರಿ ತುಂಬಿದ್ರೆ ಅವರಿಗೆ ಏನು ಸಿಗುತ್ತೆ ಸರ್? ಪಾಲಿಸಿ ನೇಮ್ ಏನಂತಲ್ಲ ಸರ್? ಈಗ 2012ರಿಂದ ಇಲ್ಲಿಗೆ ಕನ್ಸ್ಟ್ರಕ್ಷನ್ ನಡ್ತಾ ಇತ್ತು. ಮತ್ತೊಂದು 1992ದಿಂದ ಏನೇ ಆರ್ಡರ್ ಆಗಿದೆ, ಅಲ್ಲಿ ಅದು ಸ್ಪೇಸ್ ಬಿಟ್ಟಿದೆ ಗಾರ್ಡನ್ ಸಲುವಾಗಿ ಮತ್ತು ಸಾರ್ವಜನಿಕ ಉಪಯೋಗ ಸಲುವಾಗಿ ಜಾಗ ಬಿಟ್ಟಿದ್ದ ಜಾಗ. ಅಲ್ಲಿ ನಗರ ಪಾಲಿಕೆ ಮತ್ತು ಟೌನ್ ಪ್ಲಾನಿಂಗ್ ಕಡೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಜಾಗದಲ್ಲಿ. ಮತ್ತು ನಾವು ಕೇಳಕ್ಕೆ ಹೋದರೆ ನಮ್ಮ ಕಡೆ ಫೇಕ್ ಇದು ಕೊಡ್ತಾರೆ, ನಕಾಶೆ ಕೊಡ್ತಾರೆ. ಫೇಕ್ ನಕಾಶೆ ಮತ್ತು ಊರಿನ ನಕಾಶೆ ಎರಡೂ ನನ್ನ ಕಡೆ ಇದೆ, ವಿತ್ ಅಟೆಸ್ಟೆಡ್ ಮಾಡಿದ್ದೇನೆ ನಾನು. ಮತ್ತು ಕೇಳಕ್ಕೆ ಹೋದರೆ ನಮ್ಮ ಮೇಲೇ ನೋಟಿಸ್ ಬಿಡಕ್ಕೆ छोड़ रहे हम पे नोटिस छोड़ रहे कि तुम हम पे ये कर रहे हो कर रहे हैं। नोटिस दिया है नहीं, कोर्ट में दिया है, कोर्ट में चालू है आरोप पाते सर. ಕೋರ್ಟ್ ಅಲ್ಲಿ ಮ್ಯಾಟರ್ ಸ್ಟಾರ್ಟ್ ಇದೆಯಾ? ಇಲ್ಲ, ಕೋರ್ಟಲ್ಲಿ ಏನು ಮ್ಯಾಟ್ರ್ ಇಲ್ಲ, ಅದು ಬೇರೆನೇ ಇದೆ ಸರ್. ಇದೇನೈತಿ ಫೇಕ್ ಮಾಡಿದ್ದಾರೆ, ನಗರ ಪಾಲಿಕೆ ಮತ್ತು ಟೌನ್ ಪ್ಲಾನಿಂಗ್ ಕೂಡಿ ಮಾಡಿದ್ದಾರೆ ಇದು ಎರಡು. ನಾವು ಅಲ್ಲಿ ಏನು ಗಿಡ ಹಚ್ಚಕ್ಕೆ ಹೋಗಿದ್ರೆ ಓಪನ್ಸ್ ಕೇಳಿದಾಗ ನಮ್ಮ ಮೇಲೆ ಟೌನ್ ಪ್ಲಾನಿಂಗ್ ಯಾರಿದೆ? ಶ್ರೀ चालू
झालं झालं ಯಾರಿಗೆ ಕೊಟ್ಟಿದ್ರೆ ನೀವು ಲೆಟರ್ ಯಾರಿಗೆ ಕೊಟ್ಟಿದ್ರಿ?